ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಎಂಇಎಸ್ ತನ್ನ ಪುಂಡಾಟವನ್ನ ತನ್ನ ಖಾಯಿಲೆಯನ್ನ ನೀಚ ಬುದ್ಧಿಯನ್ನ ಮತ್ತೆ ಮುಂದುವರಿಸ್ತಾ ಇದೆ. ಬೆಳಗಾವಿಯಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿ ಕರಾಳ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಪರ್ಮಿಷನ್ ಇಲ್ಲದೆ ಇದ್ರೂ ರ್ಯಾಲಿಯನ್ನ ನಡೆಸಿದ್ದಾರೆ. ಎಂಇಎಸ್ ಕರಾಳ ದಿನಾಚರಣೆಗೆ ಪೊಲೀಸರು ಕಾವಲು ಕೊಟ್ಟಿದ್ದಾರೆ. ಒದ್ದು ಒಳಗಾಕೋದು ಬಿಟ್ಟು ಸೆಕ್ಯೂರಿಟಿಯನ್ನ ಕೊಡ್ತಾ ಇದೆ ಖಾಕಿ ಅವರಿಗೆ. ಅಲ್ಲದೆ ಎಂಇಎಸ್ ಕಿಡಿಗೇಡಿಗಳ ಜೊತೆಗೆ ಸೆಲ್ಫಿ ತಗೊಂಡು ಪೋಸ್ ಶೋ ಆಫ್ ಮಾಡ್ತಾ ಇದ್ದಾರೆ. ಇದೀಗ ಮಾಳ ಮಾರುತಿ ಠಾಣೆಯ ಸಿಪಿಐ ಜೆಎಂ ಕಾಲಿ ಮಿರ್ಚಿ ಅಲ್ಲಿ ನೋಡಿ, ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾನೆ. ಯೂನಿಫಾರ್ಮಿಗೆ ನಾಚಿಕೆಗೇಡು ಈ ಮನುಷ್ಯ. ಏನ್ರಿ ಏನ್ ಬಗೆಯೋಣ, ಏನ್ ಹೇಳೋಣ ಇಂಥ ಮನಸ್ಥಿತಿಗಳಿಗೆ. ಅಂದ್ರೆ ಬೇರೊಬ್ಬರ ಸಂಭ್ರಮಾಚರಣೆಯನ್ನ ಸಹಿಸ್ಕೊಳ್ಳಕ್ಕಾಗದ ಮೆಣಸಿಕಾಯಿ ಇಟ್ಟಂಗಾಡುವ ಮನಸ್ಥಿತಿಗಳು ಇವು. ಅವ್ರಗಳ ಜೊತೆಗೆ ಹಿಂಗ್ ಮಾಡ್ಬೇಡ್ರಪ್ಪ ಅಂತ ಬುದ್ಧಿ ಮಾತು ಹೇಳೋದು ಒದ್ದು ಒಳಗಾಕೋ ಬದಲು ಸೆಲ್ಫಿ ತಗೊಳ್ತಾ ಇದ್ದಾನೆ ಈ ಮನುಷ್ಯ. ನಿನ್ ಮುಖಕ್ಕೆ ಮೀಸೆ ಬೇರೆ ಕೇಡು, ಮೀಸೆ ಬೇರೆ ಕೇಡು. ಅಲ್ಲಿ ನೋಡಿ, ಅಲ್ಲಿ ಯಾರನ್ನ ಹೊಗಳಿಸೋಕೆ, ಯಾರನ್ನ ಮೆಚ್ಚಿಸೋಕೆ ಈ ನಾಟಕಗಳು. ಯೂನಿಫಾರ್ಮ್ ಬಿಚ್ಚಿಟ್ಟು ಹಾಳಾಗೋಗಿ ಎಲ್ಲಿಗಾದ್ರೂ ಏನಾದ್ರೂ ಮಾಡ್ಕೊಳ್ಳಿ. ನೀವು ಕಪ್ಪು ಬಟ್ಟೆ ಹಾಕೊಳ್ಳಿ, ಕಪ್ಪು ಮಸಿ ಬಳ್ಕೊಳ್ಳಿ ಮಕ್ಕದ ತುಂಬ, ಯಾರು ಕೇಳ್ತಾರೆ? ಯೂನಿಫಾರ್ಮಿಗೆ ಬೆಲೆ ಕೊಡ್ರಿ. ಇಲ್ಲಿದ್ದು ಅನ್ನ ತಿಂದು ಇಲ್ಲಿ ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಜನ ಕಾವಲು ಕೊಡಿ ಅಂದ್ರೆ ಮತ್ತೊಂದು ಜಿಲ್ಲೆಯವರ ಅಥವಾ ಮತ್ತೊಂದು ಗುಂಪಿನ ಹಲ್ಕಟ್ಗಳಿಗೆ ನೀವು ರಕ್ಷಣೆ ಕೊಡಕ್ ಮುಂದಾಗ್ತೀರಿ ಅಂದ್ರೆ ಶೇಮ್ ಆಗ್ಬೇಕಷ್ಟೇ ನಾಲಾಯಕ್ಗಳ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು. ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ವಿಚಾರಣೆ, ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ. ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ. ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು. ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಅಲ್ಲಿನ ಜಿಲ್ಲಾಡಳಿತ ಈ ಕರಾಳ ದಿನಾಚರಣೆ ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿತ್ತು. ಅದ್ರ ಬೆನ್ನೆಲ್ಲ ಇವ್ರು ಹಂಗಂದ್ರೆ ಅವಕಾಶ ತಗೊಂಡು ಈ ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಕರಾಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಿ. ಇವರಿಗೆ ಕನ್ನಡ ರಾಜ್ಯೋತ್ಸವ ಬರ್ತಾ ಇದ್ದಂಗೆಲ್ಲ ಮೈಯಲ್ಲಿ ಚೊಂಚ ಹೋಗ್ದಂಗೆ ಆಡ್ತಾರೆ ಕೆಲ ಕಿಡಿಗೇಡಿಗಳು. ಸರಿ, ಇದೆಲ್ಲವೂ ಓಕೆ. ಆ ಯೂನಿಫಾರ್ಮ್ ಹಾಕ್ಕೊಂಡಿರೋ ಮನುಷ್ಯ, ಪೊಲೀಸ್ ಅಂತ ಅನ್ನಿಸ್ಕೊಂಡಿರೋ ಈ ಗಿರಾಕಿ ಏನಿದ್ದಾನೆ, ಅವ್ರ ಹತ್ರ ಹೋಗಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಏನರ್ಥ? ಯಾರನ್ನು ಮೆಚ್ಚಿಸೋಕೆ ನೋಡ್ತಾ ಇದ್ದೀರಿ ನೀವುಗಳು? ನಿಮ್ಮ ಮನಸ್ಥಿತಿ ಏನು? ಆ ಮಕ್ಕಳಿಗೆಲ್ಲ ಕಪ್ಪು ಬಟ್ಟೆ, ಕಪ್ಪು ಫ್ಲ್ಯಾಗನ್ನು ಮಕ್ಕಳಿಗೆ ಏನು ತಲೆಗೆ ತುಂಬಿಸ್ತಾ ಇದ್ದೀರಿ ನೀವುಗಳು? ಕನ್ನಡ ರಾಜ್ಯೋತ್ಸವ ಬರಂಗಿಲ್ಲ, ಇವ್ರುಗಳ ಕಿತಾಪತಿ ಶುರು ಆಗ್ತಾ ಇರುತ್ತೆ. ಆಮೇಲೆ ಆ ಭಾಗದಲ್ಲಿ ಯಾಕೆ ಇನ್ನೂ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ರಾಜಕಾರಣಿಗಳು. ಅವ್ರುಗಳಿಗೆ ಒಂಥರ ಓಟ್ ಬೇಕೇ ಬೇಕಲ್ಲ, ಆ ಕಡೆನೂ ಸಾಯೋಂಗಿಲ್ಲ, ಈ ಕಡೆನೂ ಒಲಿಸ್ಕೊಳ್ಳಂಗಿಲ್ಲ ಅಂತ ಪರಿಸ್ಥಿತಿ. ತೀರಾ ಅಸಹ್ಯ ಕೋಪ ತರಿಸ್ತಾ ಇರೋದು ಈ ಪೊಲೀಸ್ ಅಪ್ಪನ ವರ್ತನೆ.
ಯೂನಿಫಾರ್ಮ್ ಬಿಚ್ಚಿಟ್ಟು ನೀನು ಬ್ಲ್ಯಾಕ್ ಕಲರ್ ಹಾಕೊಂಡು ಹಾಳಾಗೋಗಿ. ಆಮೇಲೆ ಅಲ್ರಿ ಮಾತೆತ್ತಿದ್ರೆ ಆರ್ ಎಸ್ ಎಸ್ಗೆ ಬ್ಯಾನ್, RSS ನಿರ್ಬಂಧ ಮಾಡ್ತೀವಿ, ಪಥಸಂಚಲನ ಮಾಡಕ್ ಬಿಡಲ್ಲ, ಅವ್ರು ಅವಕಾಶ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ ಅಂತ ಬೊಗಳ್ತಾ ಇದ್ರಲ್ಲ ಕೆಲವರು. ಹಾಗಾದ್ರೆ ಇದಕ್ಕೇನು ಹೇಳ್ತೀರಿ? ಸಾರಿ, ಬೊಗಳೋ ಪದ ಬಹುಶಃ ಹಾರ್ಶ್ ಅನ್ಸುತ್ತೆ, ಬಹುಶಃ ಅಲ್ಲ, ಅದು ಸರಿ ಅನ್ಸಲ್ಲ. RSS ಪಥಸಂಚಲನಕ್ಕೆ ನೀವು ಒಪ್ಪಲ್ಲ, ಈ ನಾಡ ದ್ರೋಹಿಗಳಿಗೆ ಕುಮ್ಮಕ್ ಕೊಡ್ತೀರಿ, ಅವಕಾಶ ಕೊಡ್ತೀರಿ. ಅವ್ರು ಬೇಕಾಬಿಟ್ಟಿ ಕಪ್ಪು ಮಸಿ ಬಳ್ಕೊಂಡು, ಕಪ್ಪು ಟೇಪ್ ಕಟ್ಕೊಂಡು, ಕಪ್ಪು ಶಾಲ್ ಹಾಕೊಂಡು, ಕಪ್ಪು ಬಟ್ಟೆ ಹಾಕೊಂಡು ಏನೋ ಅಪಶಕುನ ಅಂತ ತೋರ್ಸೋಕೆ ಮೆರೆಸೋಕೆ ಅವಕಾಶ ಮಾಡಿಕೊಡ್ತೀರಿ. ಏನಂತ ಕರಿಬೇಕು ನಿಮ್ಮನ್ನ? ನನ್ನ ಕಲಿಗೆ ರಾಜೇಶ್ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲ ರಾಜೇಶ್, ಇದಕ್ಕೆ ಅವಕಾಶನೇ ಕೊಡಲ್ಲ ಅಂತ ಹೇಳಿದ ಜಿಲ್ಲಾಡಳಿತ ಮತ್ತೆ ಹೆಂಗೆ ಅವಕಾಶ ಮಾಡಿಕೊಡ್ತಾರೆ ಕರಾಳ ದಿನಾಚರಣೆ ಸೆಲೆಬ್ರೇಟ್ ಮಾಡೋಕ್ಕೆ? ಒಂದು ಪ್ರಶ್ನೆ. ಎರಡನೇದು, ಈ ಯೂನಿಫಾರ್ಮ್ ಹಾಕ್ಕೊಂಡಿರೋ ಈ ಪೊಲೀಸಪ್ಪ ಇವನು ವರ್ತನೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾನೀತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಎಕ್ಸ್ಟ್ರೀಮ್ ಆಗ್ತಾ ಇದೆ ಇದು. ಸಹನೆಯನ್ನ ಕೆಡ್ಸೋಕೆ ಪ್ರಯತ್ನಗಳಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಅಂದರೆ ಇಡೀ ರಾಜ್ಯದಲ್ಲಿ ಸೆಲೆಬ್ರೇಷನ್ ಇರುತ್ತೆ, ಬಟ್ ಬೆಳಗಾವಿ ಭಾಗದಲ್ಲಿ ಯಾವಾಗಲೂ ಇದೇ ಹಣೆ ಬರ. ಇದೊಂದು ಗುಂಪು ಆಕ್ಟಿವ್ ಆಗಿಬಿಡುತ್ತೆ. ಇದೊಂದು ಗುಂಪು ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಅಥವಾ ಮಕ್ಳನ್ನ ನೋಡ್ಕೊಳ್ಳೋದು ಬಿಟ್ಟು, ಕೆಲ್ಸಕ್ಕೆ ಹೋಗೋದು ಬಿಟ್ಟು, ಹೆಣ್ಮಕ್ಳು ಸೀರೆ ಉಟ್ಕೊಬಂದು ಪ್ರೊಟೆಸ್ಟ್, ಮಕ್ಳನ್ನೆಲ್ಲ ಸೊಂಟದಲ್ಲಿ ಇಟ್ಕೊಂಡು ನಾಯಿ ಗಿ ಅಂತೆಲ್ಲ ಪದ ಬಳಕೆ ಮಾಡ್ತಾ ಇದ್ದಾರೆ ಕರ್ನಾಟಕ ಅಂತ ಬಂದಾಗ. ಇದನ್ನ ಹೇಳೋರು ಕೇಳೋರು ಯಾರೂ ಇಲ್ವಾ? ಕಾವಲು ಕೊಡ್ತಿರಲ್ರಿ ಇಂಥ ಹಲ್ಕಟ್ಗಳಿಗೆ. ನೀವು ಕಾವಲ್ ಕೊಡೋದು ಮಾತ್ರ ಅಲ್ಲ, ಹಲ್ಕಿಸ್ಕೊಂಡು ಸೆಲ್ಫಿ ತಗೊಳ್ತೀರಿ. ಈ ಮನುಷ್ಯನ ಮೇಲೆ ಏನ್ ಆಕ್ಷನ್ ಆಗುತ್ತೆ ಅಂತ ದಯವಿಟ್ಟು ಫಾಲೋ ಅಪ್ ಮಾಡಬೇಕು. ಸಸ್ಪೆಂಡ್ ಮಾಡ್ತೀರಾ ಇಲ್ಲ ಡಿಸ್ಮಿಸ್ಸೇ ಮಾಡ್ತೀರಾ? ತಕ್ಕ ಪಾಠ ಆಗ್ಬೇಕು. ಇಲ್ಲಾಂದ್ರೆ ಇವತ್ತು ಇವನು, ನಾಳೆ ಇನ್ನೊಬ್ರು. ಹಾಗೇನ್ ಸಂಪರ್ಕಕ್ಕೆ ನನ್ನ ಕಲಿಗೆ ರಾಜೇಶ್ ಸಿಕ್ಕಿದ್ದಾರೆ. ರಾಜೇಶ್, ಜಿಲ್ಲಾಡಳಿತ ಈ ಕರಾಳ ದಿನಾಚರಣೆಗೆ ಅವಕಾಶ ಕೊಡಲ್ಲ ಅಂತ ಹೇಳಿ ಮತ್ಯಾಕೆ ಯೂಟರ್ ನೋಡಿತ್ತು? ಒಂದು, ಇವ್ರಿಗೆ ಕಿವಿ ಹಿಂಡಿ ಒಳಗಾಕಿ ಬೆಂಡೆತ್ತಬೇಕಾಗಿರೋ ಪೊಲೀಸಪ್ಪ ಅಂತ ಅನಿಸ್ಕೊಂಡಿರೋನು ಯೂನಿಫಾರ್ಮ್ ಹಾಕೊಂಡು ಹಲ್ಕಿಸ್ಕೊಂಡು ಅವ್ರ ಜೊತೆಗೆ ಸೆಲ್ಫಿ ಫೋಸ್ ಕೊಡ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಯಾರಿಗೇನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ? ಎಸ್ ವಿಜಯ್ ಅಂತಂದ್ರೆ, ಇವತ್ತು ಕರಾಳ ದಿನಾಚರಣೆ ಮಾಡ್ಲಿಕ್ಕೆ MS ಮುಖಂಡರು ಏನೇನು ಅವರು ಹಾಜರಾಗಿದ್ರು. ಹಿಂದೆ ಕಳೆದ 2-3 ದಿವಸದ ಹಿಂದೆನೆ ಕೂಡ ಅವರು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ರು, ನಾವು ನವೆಂಬರ್ 1 ದಿವಸದಿಂದ ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಯಾವುದೇ ರೀತಿ ಜಿಲ್ಲಾಡಳಿತ ಆಗಲು ಮತ್ತು ಪೊಲೀಸ್ ಕಮಿಷನರ್ ಏನು ಅದಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ಆದ್ರೂ ಅದನ್ನ ಮೀರಿ ಅಂದ್ರೆ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಕರಾಳ ದಿನಾಚರಣೆಯನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಏನು ಆ ಕರಾಳ ದಿನಾಚರಣೆ ಮಾಡುವಂತ ಸಂದರ್ಭದಲ್ಲಿ ಏನು ಅಲ್ಲಿ ಬಂದೋಬಸ್ತಿಗೆ ಇರತಕ್ಕಂತ ಮಾಳಮರ್ತಿ CPI ಕಾಳಿಮಿರ್ಚಿ ಅವರು ಏನು ಶಿವಂ ಸೆಳಕೆ ಈತ ಏನು MS ಮುಖಂಡ, ಈತನ ವಿರುದ್ಧ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದೆ. ಆತನ ಗಡಿಪಾರು ಕೂಡ ಮಾಡಿದ್ದಾರೆ. ಅಂತ ಏನು ರೌಡಿ ಶೀಟರ್ ಕೂಡ ಓಪನ್ ಮಾಡ್ಲಾಗಿದೆ. ಅಂತ ವ್ಯಕ್ತಿಯ ಏನು ಸೆಲ್ಫಿಯನ್ನು ತೆಗೆದುಕೊಂಡದ್ದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಒಬ್ಬ ಅಧಿಕಾರಿಯಾಗಿ ಒಬ್ಬ ರೌಡಿ ಶೀಟರ್, ಅದು MS ಮುಖಂಡ, ಏನು ಕನ್ನಡ ವಿರೋಧಿ ಇರುವಂತ ಮುಖಂಡನ ಅವನ ಜೊತೆ ನಕ್ಕುವಂತ ಸೆಲ್ಫಿ ತಗೊಳ್ಳೋದು ಎಷ್ಟು ಸರಿಯಾದ? ಇವರು ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರಿಗೆ ಅವಮಾನ ಮಾಡುವಂತ ವ್ಯಕ್ತಿಗಳ ಜೊತೆ ನಡ್ಕೊಳ್ಳುವಂತ ರೀತಿ ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಾರೆ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತದೆ. ಈ ನೆಲೆಯಲ್ಲಿ ನಾವು ಈಗ ಕಮಿಷನರ್ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡಿದೀವಿ. ಈಗಾಗಲೇ ನನಗೆ ಮಾಹಿತಿ ಬಂದಿದೆ, ಈಗಾಗಲೇ ನಾನು ಇಲಾಖಾವಾರ ತನಿಖೆಯನ್ನು ನಡೆಸ್ತೀನಿ. ಯಾವ ಉದ್ದೇಶಕ್ಕೆ ವಿಡಿಯೋ ಮಾಡ್ಕೊಂಡ್ರು ತಕೊಂಡ್ರು ಅನ್ನೋ ನಿಟ್ಟಿನಲ್ಲಿ ನಾನು ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀನಿ. ಅಲ್ಲದೆ ಈಗಾಗಲೇ ಏನು ಕಾನೂನು ಉಲ್ಲಂಘನೆ ಮಾಡಿರುವಂತ MS ಮುಖಂಡರ ವಿರುದ್ಧ ಕ್ರಮನೂ ಕೂಡ ತೆಗೆದುಕೊಳ್ತೀವಿ. ಈಗಾಗಲೇ ಅವ್ರಿಗೆ ಪರ್ಮಿಷನ್ ನೀಡಿಲ್ಲ, ಆದ್ರೂ ಕೂಡ ಏನು ಅವರು ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಏನು ಹೋಗಿದ್ದಾರೆ, ಯಾರ ಮುಖಂಡರ ಏನು ನೇತೃತ್ವದಾಗಿತ್ತೋ ಅವರನ್ನ ನಾವು ಏನು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.